ಇತ್ತ ಚಿತ್ತಾಪುರದಲ್ಲಿ ಇಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುವು ಮಾಡಿಕೊಡಲಾಗಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಪೊಲೀಸರಿಗಾಗಲೇ ಬಂದೋಬಸ್ತ್ ಅನ್ನ ನಡೆಸಿದ್ದಾರೆ. ಪಥಸಂಚಲನ ಸಾಗುವಂತಹ ಮಾರ್ಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗುತ್ತದೆ. 1.5 ಕಿಲೋಮೀಟರ್ನ ಮಾರ್ಗ ಇದು. ಚಿತ್ತಾಪುರದ ಸರ್ಕಲ್ಗಳಲ್ಲಿ ಖಾಕಿ ಕೋಟೆಗೆ ನಿರ್ಮಾಣ ಆಗಿದೆ. ಕಲಬುರಗಿ, ಬೀದರ್, ಯಾದಗಿರಿ ಪೊಲೀಸರು ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ 3 ಗಂಟೆ ನಂತರದಲ್ಲಿ ಶುರುವಾಗುತ್ತೆ. ಅದಕ್ಕಾಗಿ ಸಕಲ ತಯಾರಿಗಳನ್ನ ಪೊಲೀಸರು ಕೂಡ ಮಾಡಿಕೊಂಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದಂತ ಸಂದರ್ಭದಲ್ಲಿ ಇದಕ್ಕೆ ಆಯೋಜಕರೇ ನೇರವಾದಂತ ಹೊಣೆ ಆಗ್ತಾರೆ ಅಂತ ಈಗ ಮುಂಚೆಯೇ ಹೇಳಲಾಗಿದೆ. ಜೊತೆಗೆ ಈ ಕಡೆ ಪೊಲೀಸರು ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಅಲ್ಲಿ ಕಂಪ್ಲೀಟ್ ಆಗಿ ನೀವು ರಸ್ತೆಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ರಸ್ತೆಯ 2 ಇಕ್ಕೆಲಗಳಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಇನ್ನು ಪಥಸಂಚಲನ ಸಾಗುವಂತಹ ಮಾರ್ಗದಲ್ಲಿ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಸಿಸಿಟಿವಿ ಕಣ್ಗಾವಲನ್ನು ಕೂಡ ಹಾಕಲಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಈಗ ಅನುವು ಮಾಡಿಕೊಡಲಾಗಿದ್ದು ಜಿಲ್ಲಾಡಳಿತ. ಇವತ್ತು ಪಥಸಂಚಲನ ನಡೀತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಆಕ್ಟಿವ್ ಆಗಿದೆ ಬೈಕ್ ಕಳ್ಳರ ಹಾವಳಿ. ದಾಸರಹಳ್ಳಿಯ ಚೊಕ್ಕಸಂದ್ರದಲ್ಲಿ ಕಳ್ಳನೋರ್ವ ತನ್ನ ಕೈ ಚಳಕವನ್ನ ತೋರಿಸಿದ್ದಾನೆ. ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗ್ತಾರೆ. ಮನೆ ಮುಂದೆ ನಿಲ್ಲಿಸಿದಂತ ಬೈಕ್ ಅನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಪಲ್ಸರ್ 220cc ಬೈಕ್ ಅನ್ನ ಕದ್ದು ಖದಿಮಾಲಿಂದ ಕಾಲ್ ಕಿತ್ತಿದ್ದಾನೆ. ನಿಶಾಂತ್ ಅನ್ನೋರಿಗೆ ಸೇರುವಂತಹ ಬೈಕ್ ಇದಾಗಿತ್ತು. ತಲೆಗೆ ಟವಲ್ ಹಾಕಿರ್ತಾನೆ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಳ್ಳತನವನ್ನ ಮಾಡಿದ್ದಾನೆ. ಈ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಖದೀಮನ ಕರಾಮತ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಸಿಕ್ಕಿದ್ದು ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನೀವು. ದಾಸರಹಳ್ಳಿಯ ಚೊಕ್ಕಸಂದ್ರದಲ್ಲಿ ಈ ಒಂದು ಘಟನೆ ನಡೆದಿದೆ. ಆತ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮನೆ ಮುಂದೆ ನಿಲ್ಲಿಸಿದಂತ ಬೈಕ್ ಅನ್ನ ಯಾವ ರೀತಿ ಕದಿತಾನೆ ಅಂತ ತಲೆಗೆ ಟವಲ್ ಅನ್ನ ಕಟ್ಕೊಂಡಿದ್ದಾನೆ, ಮುಖಕ್ಕೆ ಮಾಸ್ಕ್ ಕೂಡ ಹಾಕೊಂಡಿದ್ದಾನೆ. ನೇರವಾಗಿ ಬಂದಂತವನೇ ಪಲ್ಸರ್ 220cc ಬೈಕ್ ಅನ್ನ ಕದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಖದೀಮನ ಕರಾಮತು ಸಂಪೂರ್ಣವಾಗಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಆದರೆ ಆತ ಯಾರು, ಏನು, ಎತ್ತ, ಎಲ್ಲಿ ಮೂಲದವನು, ಅಷ್ಟು ಈಸಿಯಾಗಿ ಬೈಕನ್ನು ಅದು ಹೇಗೆ ಕದ್ದ, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಆತ ಕದ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಲಭ್ಯವಾಗಿದೆ. ಇನ್ನು ಚಲನವಲನವನ್ನು ಗಮನಿಸಿ ನಂತರ ಪೊಲೀಸರು ಆಕ್ಷನ್ ಅನ್ನು ತೆಗೆದುಕೊಳ್ಳಿದ್ದಾರೆ.